ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ವರದರಾಜ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ. ಇಂಡಿಯನ್ ಏರ್ಫೋರ್ಸಿಂದ ಕರೆದಿರ್ತಕ್ಕಂಥ ಒಂದು ಹೊಸದಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದು. ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ ವಾಯು ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದ್ದು, ಇದನ್ನು 2026-27 ಏನಪ್ಪ ಅಂತಂದರೆ ಕಾಲ್ಫರ್ ಮಾಡಿರ್ತಕ್ಕಂಥದ್ದು. 2027ಕ್ಕೆ ಈ ರಿಕ್ರೂಟ್ಮೆಂಟನ್ನು ತೊಗೊಳ್ತಕ್ಕಂಥದ್ದು. 2026ರಲ್ಲಿ ಈ ವೇಕೆನ್ಸಿಗೆ ಕಾಲ್ಫರ್ಮ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನೋಡ್ತಾ ಹೋದರೆ ಇನ್ಫಾರ್ಮೇಷನನ್ನು ಬುಲೆಟಿನಲ್ಲಿ ಓದ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಗ್ನಿವೀರ ವಾಯು ರಿಕ್ರೂಟ್ಮೆಂಟ್ 2026 ಓವರ್ವ್ಯೂ ಅಂತ ಕೊಟ್ಟಿರ್ತಕ್ಕಂಥದ್ದು. ಸಿಂಪಲ್ ಆಗಿದೆ, ಇನ್ಫಾರ್ಮೇಷನನ್ನು ನೋಡ್ತಾ ಹೋಗಿ. ಕಂಪನಿ ನೇಮ್ ಏನಪ್ಪ ಅಂತಂದರೆ ಇಂಡಿಯನ್ ಏರ್ಫೋರ್ಸ್ ಅಂತಕ್ಕಂಥದ್ದು ಒಂದು ಕಂಪನಿ ನೇಮ್. ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ ಅಗ್ನಿವೀರ ವಾಯು. ನಂಬರ್ ಆಫ್ ಪೋಸ್ಟ್ ಆ್ಯಸ್ ಪರ್ ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್ ಅಂತಂದರೆ ಅಕಾರ್ಡಿಂಗ್ ಟು ದಿ ಸ್ಟೇಟ್ ಅವ್ರೇನು ಮಾಡ್ತಾರೆ ಅಂತಂದರೆ ನಿಮಗೆ ಪೋಸ್ಟನ್ನು ಅಲಾಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಅಡ್ವರ್ಟೈಸ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು 01/2026 ಅಂದರೆ 2027ಗೆ ಇಂಟೇಕ್ ಮಾಡ್ತಕ್ಕಂಥದ್ದು. ಬಟ್ ಕಾಲ್ಫರ್ ಮಾಡ್ಕೊತಕ್ಕಂಥದ್ದು ಯಾವಾಗಪ್ಪ 2026ಗೆ, ಬಟ್ ಇಂಟೇಕ್ ಆಗೋದು 2027ಗೆ. ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 30,000ಇಂದ 40,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಪರ್ ಮಂತ್ 30,000 to 40,000 ನಿಮಗೆ ಸ್ಯಾಲರಿ ಸಿಗುತ್ತೆ. ಅದೇ ರೀತಿ ಕ್ವಾಲಿಫಿಕೇಷನ್ ಏನಾಗಿರುತ್ತೆ ಅಂತಂದರೆ 10+2 ಅಂತಂದರೆ PUC ಆಗಿರಬೇಕು, ಇಲ್ಲ ಡಿಪ್ಲೊಮಾ ಆಗಿರಬೇಕು ವಿತ್ 50% ಅಂತಂದರೆ ಮ್ಯಾಕ್ಸಿಮಮ್ ನೀವು 50% ಮೇಲೆ ಸ್ಕೋರ್ ಮಾಡಿದರೆ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಒಂದು ನಿಮಿಷ ಅಡ್ವರ್ಟೈಸನ್ನು ರಿಮೂವ್ ಮಾಡಿಬಿಡ್ತೀನಿ. ಏಜ್ ಲಿಮಿಟ್ ನೋಡ್ತಾ ಇರ್ಬೋದು ನೀವು. 11/20/2006ಇಂದ ಹಿಡಿದು 17/2009 ಅಂತಂದರೆ ಇಷ್ಟರೊಳಗೆ ಹುಟ್ಟಿರ್ತಕ್ಕಂಥವ್ರು, ಅಂದರೆ ಬಾರ್ನ್ ಬಿಟ್ವೀನ್ 2006ಇಂದ 2009 ಒಳಗೆ 21 ಇಯರ್ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥವ್ರು ನೀವೇನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಅಷ್ಟು 21 ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಏನು ಮಾಡ್ಬೋದು, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನೋಡ್ತಾ ಇರ್ಬೋದು ನೀವು 11/2006 to 17/2009 ಇಷ್ಟು ಒಳಗಿರ್ತಕ್ಕಂಥವ್ರು ಮಾತ್ರ ಈ ಅಪ್ಲಿಕೇಶನನ್ನು ಹಾಕೋಣಕ್ಕೆ ಬರ್ತಕ್ಕಂಥದ್ದು. ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ಯಾವಾಗ ಅಂತಂದರೆ 12/1/2026ಗೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ 8/2/2026 ಅಪ್ಲಿಕೇಶನ್ ಅಂತ ಏನಪ್ಪ ಅಂತಂದರೆ ಎಂಡ್ ಆಗ್ತಕ್ಕಂಥದ್ದು. ಇನ್ನು 2 ಡೇಸ್ ಅಷ್ಟೇ ಟೈಮ್ ಇದೆ ಅನ್ಕೊತೀನಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಬೇಗ ಹೋಗಿ ಅಪ್ಲೈಯನ್ನು ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ. ಅದೇ ರೀತಿ ನೋಡ್ಬೋದು ನೀವು ಅಫಿಷಿಯಲ್ ವೆಬ್ಸೈಟ್ ಏನಂತಂದರೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಗೂಗಲಲ್ಲಿ ಅಥವಾ ಕ್ರೋಮ್ ಬ್ರೌಸರಲ್ಲಿ ಈ ವೆಬ್ಸೈಟ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಾಂದರೆ ಟೈಪ್ ಮಾಡಿದರೆ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಪೋಸ್ಟ್ ನೇಮ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಅಗ್ನಿವೀರ ವಾಯು ಅಂತಂದು. ಇದಿಷ್ಟು ಇನ್ಫಾರ್ಮೇಷನ್ ಇದು ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಫೀಸ್ ಏನಾದರೂ ಕೊಟ್ಟಿದ್ದಾರಾ ನೋಡ್ತಾ ಹೋಗೋಣ. ಇನ್ನು ಬೇಕಾಗಿರ್ತಕ್ಕಂಥ ಮಿಕ್ಕಿದ ಇನ್ಫಾರ್ಮೇಷನ್ ಇಲ್ಲಿ ಇದೆ. ಇಫ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವೇನು ಮಾಡ್ಬೋದಪ್ಪ ಅಂತಂದರೆ ಪಾಸ್ ಮಾಡಿ ನೋಡ್ಕೋಬೋದು. ಅಪ್ಲಿಕೇಶನ್ ಫೀಸ್ ಅದೊಂದು ಡೀಟೇಲ್ಸನ್ನು ನಿಮಗೆ ಹೇಳೋಕ್ಕೆ ಹೋಗ್ತೀನಿ. ನೋಡೋಣ ಕೊಟ್ಟಿದ್ದಾರಾ ಇಲ್ಲೋ ಅಂತಂದು. ಇಲ್ಲಿದೆ ಇನ್ಫಾರ್ಮೇಷನ್. ಅಪ್ಲಿಕೇಶನ್ ಫೀಸ್, ಎಕ್ಸಾಮ್ ಫೀಸ್ 550 ಪ್ಲಸ್ GST ಅಂತಂದರೆ 550 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗುತ್ತೆ. ಅದ್ರ ಜೊತೆ 18% GST ಅಂದರೆ ಟೋಟಲ್ ಆಗಿ 649 ರುಪೀಸ್ನ ನೀವು ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಪೇ ಮಾಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಫಂಡ್ ಇಲ್ಲಿ ಆಗಲ್ಲ. ಬಿಕಾಸ್ ನಿಮಗೆ ನಾನ್ ರಿಫಂಡಬಲ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ರೈಲ್ವೇಸ್ ಎಕ್ಸಾಮ್ನ ನೋಡಿರ್ಬೋದು. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀವು 500 ಪೇ ಮಾಡಿದರೆ 100 ರುಪೀಸ್ ಕಟ್ಟಾಗಿ 400 ರುಪೀಸ್ ಜನರಲ್ ಕ್ಯಾಟಗರಿಗೆ ಏನಾಗುತ್ತೆ ಅಂತಂದರೆ ರಿಫಂಡ್ ಆಗುತ್ತೆ, ಇಫ್ ಇನ್ ಕೇಸ್ ನೀವೇನಾದರೆ ಎಕ್ಸಾಮ್ ಅಟೆಂಡ್ ಆದರೆ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಫಂಡ್ ಆಗಲ್ಲ. ಅದಕ್ಕೋಸ್ಕರ ನಾನ್ ರಿಫಂಡಬಲ್ ಅಂತಂದು ಕೊಟ್ಟಿರ್ತಕ್ಕಂಥದ್ದು. ಪೇಮೆಂಟ್ ಮೋಡ್ ನೋಡ್ಬೋದು ನೀವು. ಪೇಮೆಂಟ್ ಮೋಡ್ನ ಆನ್ಲೈನ್ ಅಥವಾ UPI ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವೇನಂತಂದರೆ ಕ್ರೆಡಿಟ್ ಕಾರ್ಡು ಇಲ್ಲ UPI ಆನ್ಲೈನು ಡೆಬಿಟ್ ಕಾರ್ಡು ಇವೆಲ್ಲ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂತಂದರೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಅಗ್ನಿವೀರ ವಾಯು. ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. 12ನೇ ತಾರೀಕು ಜನವರಿ 2026ಗೆ ಸ್ಟಾರ್ಟ್ ಆಗಿದೆ. February 8th ಎಂಡ್ ಡೇಟ್. ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ 30 ಮಾರ್ಚ್ 2026ಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್. See you soon.